ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಬಡವ ಎಲ್ಲ ಮನೆ ಭಿಕ್ಷೆ ಕೇಳಕ್ ಹೋಗ್ಯಾನ. ಲೈ ಕುಂಡೆ ಕಟ್ತೀನಿ ಇದಕ್ಕೆಲ್ಲದು ಮಾಡ್ಕೊಂಬಾರಪ್ಪ ಕೊಡ್ತೀನಿ ಅಂತ ಹೇಳಿ ಒಂದು 10,000 ರೂಪಾಯಿ ಊಟ ಕೊಡ್ತೀನಿ ಅಂತ ಹೇಳಿ ಇನ್ನೇನು ಕೊಡ್ಲಿ ಅವ್ರ ರೆಕಾರ್ಡಿಂಗ್ ಮಾಡ್ತಾರೆ ಮಾಡ್ಲಿ. ಸರ್ ಯಾವ್ದೋ ಒಂದ್ ಕಡೆ ಕೆಲ್ಸ ಹೇಳ್ಯಾನ ಮಾಡ್ಕೊಂಬರಕ್ ಹೋದ್ ಪಟ್ಟಿ ಅವ್ರು ಕೇಳಕ್ ಬಂದಾರ. ಅದೇ ಹೇಳ್ತಾನೆ ನಾನು 10,000 ಕೊಡೋರಿ ಕುಂಡೆ ತೊಗೊಂಡ್ ಎಷ್ಟು ಗುಂಡಿಗಿರಿ ಮಾಡಿದ್ರಕ್ಕೆ ಕೇಳಕ್ ಹೋದ್ರೆ ಗುಂಡಿಗಿರಿ ಮಾಡ್ತಾ ಇದ್ದೀನಿ. ಏನ್ ಬೈತೇನ ಕುಂಡೆ ಕಟ್ತಿರ್ಲಿ ಸರ್. ಯಾವಾಗ ಒಂದು ಸೂಕ್ಷ್ಮ ಹೇಳಿರ್ತಾರೆ ಸರ್ ಇದು ಮಾಡಪ್ಪ 10,000 ಕೊಡುತ್ತಂತ. ನಿಮ್ಗೆ ಗೊರ್ತೈತೆ ಅದನ್ನ ಕೆಲ್ಸಗಳು 108 ಇದಾವ. ಇದ್ರಾಗ ಏನ್ ಹೇಳ್ಬೇಕಾಗತ್ತೆ ಹೇಳು. ನೋಡಿ ಯಾವ ಕಾರಣ ಕೊಟ್ಟಂತ ಓಸ್ ಎಲ್ಲಿಗೆ ಹೊಡೆದು ಹೇಳಬೇಕು ಹೇಳಪ್ಪ. ಹೊಡೆದು ಎಲ್ಲಿ ಇಷ್ಟಕ್ಕಂತ ನಿಂಗೆ ಅರ್ಥ ಆಯ್ತಲ್ಲ. ಕೊಡೋರಕ್ಕ ಕೇಳಿದಕ್ಕೆ ಕೇಳಿದ್ರೆ ಅಲ್ಲ ಅಲ್ಲ ಇಷ್ಟೇ ಕೇಳಿದಕ್ಕೆ ಕೊಡೋರಕ್ಕ ಕೇಳಿದ್ರೆ ಈ ತರ ಗುಂಡೆಗಿರಿ ಮಾಡ್ತಾ ಜನ. ಅಲ್ಲ ನನಗೂ ಹೇಳ್ತಾ ಇದ್ದೀನಲ್ರಿ ಸರಿಗೆ ಕ್ಷೇತ್ರಂಬಕ್ ಬರಲ್ಲ ಅಂತ ಹೇಳ್ತಾನೆ ನನಗೆ. ಹೌದಾ ಕನ್ನಡ ಮಂತ್ರಿಯಾಗಿ ಒಂದು ಮೊನ್ನೆ ಕನಿಗೇರಿಲಿ ಬರೆಯಲ್ಲಿ ಗಾಡಿಗೆ ಬರೀಲಿ ಸಾಂಬದು ಶಾ ಅಂತ ಬರಕಾಸಿ ಅವಮಾನ ಮಾಡ್ಕೊಂಡ. ಇವತ್ತು ಮಾತಾಡೋ ಭಾಷೆದಲ್ಲೇ ನೀವು ವಿಚಾರ ಮಾಡಿಬಿಟ್ರಿ. ಒಬ್ಬ ಮಂತ್ರಿಯಾಗಿ ಈ ಮಾತು ಯಾರೇ ಇರಲಿ ಯಾವುದೇ ಧರ್ಮದವ್ರಲ್ಲಿ ಯಾರೇ ಇರಲಿ ನಿನ್ನ ಮನೆಗೆ ಬಂದವ್ರಿಗೆ ಏನು ಮಾತಾಡಬೇಕು. ಇಂಥ ಗುಂಡೆಗಿರಿಗಳು ಇದಕ್ಕೆ ನಿನ್ನೇನು ಬೇಕು ಹೇಳ್ರಿ. ಆ ತರ ಇವತ್ತು ಏನು ಕಾರ್ಯಕರ್ತರಲ್ಲ ಸರ್. ಆಯ್ತು ಕಾರ್ಯಕರ್ತರಿಗೆ ಬೈತಾನೆ ಆ ರೀತಿ ಒಬ್ಬ ಮಂತ್ರಿ ಬೇರೆ ರೀತಿಯನ ಹೆಂಗ್ ರಮಿಸ್ತಾರೆ. ಮತ್ ನಿಮ್ಮಂತರ ಬರ್ಬೇಕು ರಮ್ಸಕ. ಅವ್ರಿಂದ ಆಗಲ್ಲ, ನಿಮ್ಮಂತರ ಬರ್ಬೇಕು ರಮ್ಸಕ. ಎಲ್ಲ ಇದೆ ನೋಡ್ರಿ. ಹಾಕ್ತೀನಿ ಸರ್ ಅಲ್ಲ ನೋಡ್ರಿ ಸರ್ ಇವತ್ತು ಮಂತ್ರಿ ಮಾಡಿದಂತ ಯಾವ ಅಟರ್ ಸೀಟ್ ಕೇಸ್ಗಳು ಈ ರೀತಿ ಬೇಯೋದು ಈ ರೀತಿ ಸುಳ್ಳು ಹೇಳೋದು